ಕೇಂದ್ರ ಬಜೆಟ್ 2026 ಏನು ಮಂಡನೆ ಮಾಡಿದರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕಕ್ಕೆ ಅಗಾಧವಾದ ಅನ್ಯಾಯ ಮಾಡಿದ್ದಾರೆ. ಇದಕ್ಕಿಂತ ಇಂಚೆ ಸಹಿತನೂ ಕರ್ನಾಟಕ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ 2ನೇ ರಾಜ್ಯವಾಗಿದ್ದು ಇದಕ್ಕೆ ಸುಮಾರು ಅನ್ಯಾಯಗಳು ಭಾಳ ಸಾಲಿನಲ್ಲಾಗಿದ್ದಾವೆ. ಅದೇ ರೀತಿ ಇದು ನಮಗೆ ಹೆಚ್ಚಿನ ಮಾಹಿತಿ ಏನಂತಂದರೆ ಶಿಕ್ಷಣಕ್ಕೆ ಜಾಸ್ತಿ ಒಲವು ಕೊಡಬೇಕು. ಹಲವಾರು SC ST ನಿರ್ಗತಿಕ ಹಾಗೆ ಹಿಂದುಳಿದ ವರ್ಗಗಳು ನಮ್ಮ ಜಿಲ್ಲೆಯಲ್ಲಿ ಅಗಾಧವಾಗಿದ್ದಾರೆ. ಅವ್ರಿಗೆ ಪ್ರಮುಖವಾಗಿ ಶಿಕ್ಷಣ ಮುಖಾಂತರ ಒತ್ತು ನೀಡಿದರೆ ಅವ್ರ ಮುಂದೊಂದಿನ ಅವ್ರ ಭವಿಷ್ಯ ಉಜ್ವಲವಾಗಿ ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಮಧ್ಯ ಕರ್ನಾಟಕಕ್ಕೆ ಹಲವಾರು ಅನ್ಯಾಯ, ಕಲ್ಯಾಣ ಕರ್ನಾಟಕದಲ್ಲಿ ಹಲವಾರು ಬೇಡಿಕೆ ಇಟ್ಟು ಅವರಿಗೆ ಹಲವಾರು ಸವಲತ್ತುಗಳು ನೀಡಿದ್ದಾರೆ. ಅದೇ ರೀತಿ ಮಧ್ಯ ಕರ್ನಾಟಕಕ್ಕೆ ನೀಡಿದಾಗೆ ಇಲ್ಲಿನ ಮಕ್ಕಳ ಸಮೇತ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದೇನೆ. 2026-27ನೇ ಸಾಲಿನ ಬಜೆಟನ್ನು ಏನು ಮಂಡನೆ ಮಾಡ್ತಾ ಇದೆ, ನಮ್ಮ ಕರ್ನಾಟಕದ ರಾಜ್ಯಸಭಾ ಸದಸ್ಯರಾದಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಏನು ಮಂಡನೆ ಮಾಡ್ತಾ ಇದ್ದಾರೆ, ನಾವು ಬಹು ನಿರೀಕ್ಷೆಯಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಭಾಳ ಹೆಸರುವಾಸಿ. ಇಲ್ಲಿ ಅನೇಕ ಪಾಳ್ಯಗಾರರು ಆಳ್ದಂಥ ನಾಡು ಈ ಚಿತ್ರದುರ್ಗ. ಹಾಗಾಗಿ ಇಲ್ಲಿನ ಕಲ್ಲಿನ ಕೋಟೆ ಒಂದು ಐತಿಹಾಸಿಕ ಯುನೆಸ್ಕೋ ಪಟ್ಟಿನಲ್ಲಿ ಸೇರಬೇಕು ಅನ್ನೋದು ನಮ್ಮ ಆದ್ಯ ಕರ್ತವ್ಯ ಇದೆ. ಅದಲ್ಲದಲೇ ಹಂಪೆ ಇರ್ಬೋದು, ಹೊಸಪೇಟೆ ಇರ್ಬೋದು, ಮೈಸೂರು ಇರ್ಬೋದು, ಇವೆಲ್ಲವೂ ಸಮೇತ ಈ ಪ್ರವಾಸೋದ್ಯಮದಲ್ಲಿ ಅನೇಕ ಪ್ರಗತಿ ಸಾಧಿಸಿದೆ. ಆದರೆ ಚಿತ್ರದುರ್ಗ ಇವತ್ತಿಗೂ ಸಮೇತ ಪ್ರವಾಸೋದ್ಯಮದಲ್ಲಿ ಹಿಂದೆ ಇದೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇಲ್ಲಿ ಏನು ವಿದೇಶಿಗರಿರ್ಬೋದು, ಪ್ರವಾಸಿಗರಿರ್ಬೋದು, ಎಲ್ಲರೂ ಅತಿ ಹೆಚ್ಚು ಜನ ಬಂದು ಇಲ್ಲಿ ವೀಕ್ಷಣೆ ಮಾಡಿದರೆ ಇಲ್ಲಿನ ಉದ್ಯೋಗ ಹೆಚ್ಚಿಗೆ ಆಗುತ್ತೆ, ಹೋಟ್ಲುಗಳು ಇಂಪ್ರೂವ್ ಆಗುತ್ತೆ, ಇಲ್ಲಿರೋಂಥವ್ರಿಗೆ ಕೆಲಸ ಸಿಗುತ್ತೆ ಅಂತೇಳಿ ಆಶಿಸ್ತಾ ಇದ್ದೀನಿ. ಇಲ್ಲಿ ಏನು ಸುತ್ತಮುತ್ತ ಸುಮಾರು 300ಕ್ಕೂ ಹೆಚ್ಚು ಪವನ ವಿದ್ಯುತ್ಗಳನ್ನು, ಗಾಳಿ ಯಂತ್ರಗಳನ್ನು ಸಮೇತ ಅಳವಡಿಸಿದ್ದಾರೆ. ಅದರಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋಂಥ ಕಂಪ್ನಿಗಳು ಇಲ್ಲಿ ಬಂದಿದ್ದಾವೆ. ಅದು ಇನ್ನೂ ಹೆಚ್ಚಿಗೆ ಆದರೆ ಇಲ್ಲಿ ಸೋಲಾರ್ ಪ್ಲಾನೆಟ್ ಇರ್ಬೋದು ಹಾಗೂ ಪವನ ವಿದ್ಯುತ್ ಶಕ್ತಿ ಇರ್ಬೋದು, ಇವಕ್ಕೆಲ್ಲ ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟಿದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಆಶಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ 26ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡ್ತಿದೆ. ಚಿತ್ರದುರ್ಗಕ್ಕೆ ಏನು ಅವಶ್ಯಕತೆ ಇದೆ ಅಂತಂದು ಹೇಳಿದ್ರೆ, ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ 114 ಕಿಲೋಮೀಟ್ರು ಕೆಲಸ ಪೂರ್ಣ ಆಗಿದೆ. ಏನು ಕೇಂದ್ರ ಸರ್ಕಾರ ಕಳೆದ ಬಜೆಟ್ನಲ್ಲಿ 5300 ಕೋಟಿ ಏನು ಬಿಡುಗಡೆ ಮಾಡಿ ಹಣವನ್ನು ರಿಲೀಸ್ ಮಾಡಿಲ್ಲ. ಈ 5300 ಕೋಟಿ ಹಣವನ್ನು ಈ ಕೂಡಲೇ ರಿಲೀಸ್ ಮಾಡಿದರೆ ಮೊಳಕಾಲ್ಮೂರುವರೆಗೂ ಈ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭದ್ರಾ ಮೇಲ್ದಂಡೆ ನೀರು ಹರಿಯುತ್ತೆ. ರೈತರು ಭಾಳ ಖುಷಿಯಾಗಿರ್ತಾರೆ. ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ SC ST ಜನಾಂಗ ಜಾಸ್ತಿ ಇರೋದ್ರಿಂದ ಶಿಕ್ಷಣಕ್ಕೆ ಭಾಳ ಆದ್ಯತೆಯನ್ನು ಕೊಡಬೇಕು. ಯಾಕಂತಂದು ಹೇಳಿದರೆ ಶಿಕ್ಷಣ ಒಂದು ಸರ್ಕಾರ ಆದ್ಯತೆ ಕೊಟ್ಟರೆ ಏನು ಹೆಚ್ಚಿಂದೇನು ಬೇಕಾಗಿರಲ್ಲ. ಶಿಕ್ಷಣದ ಮುಖಾಂತರ ಜನಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಒಳ್ಳೆ ಉದ್ಯೋಗವನ್ನು ಕಲಿಸುವಂಥ ಕೆಲಸ ಆಗ್ತದೆ. ಶಿಕ್ಷಣಕ್ಕೆ ಭಾಳ ಒತ್ತನ್ನು ಕೊಡಬೇಕು.